ಇನ್ನು ಬಹಳ ಒಂದು ಸದ್ಯಕ್ಕೆ ಬಿಗ್ ಬಾಸ್ ಸೀಸನ್ 12 ಬಹಳ ಎಕ್ಸ್ಪೆಕ್ಟೇಷನ್ ಇದೆ. ಜೊತೆಗೆ ಯಾರು ಗೆಲ್ತಾರೆ ಅನ್ನೋ ಕುತೂಹಲ ಕೂಡ ಇದೆ. ಯಾಕಂದ್ರೆ ಬಹಳ ಟಫ್ ಕಾಂಪಿಟೇಷನ್ ಕೂಡ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ಫೈನಲ್ ಕೂಡ ಇದೆ. ಹಾಗಾಗಿ ಒಂದು ಬಿಗ್ ಬಾಸ್ ಫೈನಲ್ ಡೇ ಯಾವ ರೀತಿ ಇರುತ್ತೆ ಅನ್ನೋ ಕುತೂಹಲ ಸಾಕಷ್ಟು ಬಿಗ್ ಬಾಸ್ ಸೀಸನ್ 12 ಅಭಿಮಾನಿಗಳಲ್ಲಿದೆ. ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ 12 ಫೈನಲ್ ಡೇ ಯಾವಾಗ? ಬಹಳ ಕುತೂಹಲಕಾರಿಯ ವಿಚಾರ ಇದು. ಯಾಕೆಂದ್ರೆ ಎಲ್ಲರೂ ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ, ಇವ್ರು ಗೆಲ್ತಾರೆ ಅವ್ರು ಗೆಲ್ತಾರೆ ಅಂತ ಅಭಿಮಾನಿಗಳು ಬಹಳ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ. ಹಾಗಾಗಿ ಒಂದು ಫೈನಲ್ ಯಾವಾಗ ಇರುತ್ತೆ? ಜನವರಿ 18ಕ್ಕೆ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ. ಬಿಗ್ ಬಾಸ್ ಫಿನಾಲೆಯಲ್ಲಿ ಸದ್ದು ಮಾಡಲಿದೆ ಟಾಕ್ಸಿಕ್ ಸ್ಟಾರ್ ಯಶ್ ಕೊಡ್ಲಿದ್ದಾರೆ ಗ್ರ್ಯಾಂಡ್ ಎಂಟ್ರಿ. ಅಶ್ವವೇಗ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ನ್ಯೂಸ್. BBK 12 ಫಿನಾಲೆಯ ಬಿಗ್ ಬ್ಲಾಸ್ಟಿಂಗ್ ಸ್ಟೋರಿ ಇದು. ಬಿಗ್ ಬಾಸ್ ಕನ್ನಡ ಸೀಸನ್ 12 ಫೈನಲ್ ಡೇ ಯಾವಾಗ ಅಂತ ಸಾಕಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ರು. ಜೊತೆಗೆ ಬಿಗ್ ಬಾಸ್ ಫೈನಲ್ಗೆ ಚೀಫ್ ಗೆಸ್ಟ್ ಯಾರಾಗ್ತಾರೆ, ಯಾರನ್ನ ಕರೆಸ್ತಾರೆ? ಎಸ್, ಅಶ್ವವೇಗ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿ. ಚೀಫ್ ಗೆಸ್ಟ್ ಆಗಿ ಯಶ್ ಅವರನ್ನ ಕರೆಸುವ ಸಾಧ್ಯತೆ ಇದೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಬಹಳ ಸದ್ದು ಮಾಡ್ತಾ ಇದೆ. ಯಾವ ರಿಯಾಲಿಟಿ ಶೋ ನಂಬರ್ 1 ಸ್ಥಾನದಲ್ಲಿದೆ ಅಂತ ಅಂದ್ರೆ, ಜೊತೆಗೆ ಯಾರು ಅತಿ ಹೆಚ್ಚಾಗಿ ಯಾವ ರಿಯಾಲಿಟಿ ಶೋಗಳನ್ನ ಜನರು ವೀಕ್ಷಣೆ ಮಾಡ್ತಾರೆ ಅಂತ ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 12. ಬೇರೆ ಭಾಷೆಯಲ್ಲಿರುವಂತಹ ಬಿಗ್ ಬಾಸ್ಗೆ ಹೋಲಿಕೆಯನ್ನ ಮಾಡ್ತಾ ಹೋದ್ರೆ ನಮ್ಮ ಕನ್ನಡ ಬಿಗ್ ಬಾಸ್ ಟಾಪ್ 1 ಸ್ಥಾನದಲ್ಲಿದೆ. ಜೊತೆಗೆ ಈ ಬಾರಿಯ ಸೀಸನ್ 12 ಬಿಗ್ ಬಾಸ್ ಸದ್ಯಕ್ಕೆ TRPಯಲ್ಲೂ ಕೂಡ ಪ್ರಥಮ ಸ್ಥಾನವನ್ನ ಗಳಿಸಿದೆ. ಸಾಕಷ್ಟು ಅಲ್ಲಿ ಸ್ಪರ್ಧಿಗಳಿದ್ದಾರೆ. ಜೊತೆಗೆ ಇತ್ತೀಚೆಗಂತೂ ಅಂದ್ರೆ ಏನು ವಿಭಿನ್ನ ಕಾನ್ಸೆಪ್ಟ್ಗಳಲ್ಲಿ ಬಿಗ್ ಬಾಸ್ ಟಾಸ್ಕ್ ಅನ್ನ ನೀಡ್ತಾ ಇದೆ. ಹಾಗಾಗಿ ಬಹಳ ಒಂದು ಚೆನ್ನಾಗಿ ಹೋಗ್ತಾ ಇದೆ ಅಂತ ಹೇಳಬಹುದು ಈ ಒಂದು ಬಿಗ್ ಬಾಸ್ ಸೀಸನ್ 12. ಇನ್ನೇನು ಕೆಲವೇ ದಿನಗಳಲ್ಲಿ ಫೈನಲ್ ಇದೆ. ಫೈನಲ್ಗೆ ಯಾರನ್ನ ಕರೆಸ್ತಾರೆ ಅನ್ನೋದು ಕೂಡ ಬಹಳ ಕುತೂಹಲಕಾರಿಯಾಗಿತ್ತು. ಈಗ ಸದ್ಯಕ್ಕೆ ಯಶ್ ಅವರನ್ನ ಕರೆಸ್ಲಿಕ್ಕೆ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಈಗ ಟಾಕ್ಸಿಕ್ ಸಿನಿಮಾ ಇರೋದ್ರಿಂದ ಆ ಒಂದು ಸಿನಿಮಾ ಪ್ರಚಾರ ಕೂಡ ಆಗುತ್ತೆ. ಜೊತೆಗೆ ಒಂದು ಗ್ರ್ಯಾಂಡ್ ಫಿನಾಲೆಯಲ್ಲಿ ಒಬ್ಬ ನ್ಯಾಷನಲ್ ಸ್ಟಾರ್ ಅಂತ ಹೇಳಬಹುದು ಯಶ್ ಅವರು, ಅವ್ರನ್ನು ಕೂಡ ಕರೆಸುವಂತಹ ಸಾಧ್ಯತೆ ಇದೆ. ಜೊತೆಗೆ ಜನವರಿ 18 ಮೇ ಬಿ ಈ ಒಂದು ಗ್ರ್ಯಾಂಡ್ ಫಿನಾಲೆ ಇರುತ್ತೆ. ಬಹಳ ಒಂದು ಸೂಪರ್ ಡೂಪರ್ ಹಿಟ್ ಆದಂತಹ ರಿಯಾಲಿಟಿ ಶೋ ಅಂತಂದರೆ ಬಿಗ್ ಬಾಸ್ ಸೀಸನ್ 12. ಸಾಕಷ್ಟು ಸ್ಪರ್ಧಿಗಳು ಕೂಡ ತಮ್ಮದೇ ಆದಂತಹ ಸಾಧನೆಗಳನ್ನು ಮಾಡಿ ಬಿಗ್ ಬಾಸ್ ಸೀಸನ್ 12ಗೆ ಹೋಗಿದ್ದಾರೆ. ಸದ್ಯಕ್ಕೆ ಯಾರು ಟಾಪ್ 5 ಬರ್ತಾರೆ ಅನ್ನೋ ಕುತೂಹಲ ಕೂಡ ಇದೆ. ಅಭಿಮಾನಿಗಳಿಗಂತೂ ಕೂಡ ಎಕ್ಸೈಟ್ ಆಗಿದ್ದಾರೆ. ತಮ್ಮ ಏನು ನೆಚ್ಚಿನ ಒಂದು ಸ್ಪರ್ಧೆ ಇದ್ದಾರೆ ಅವರ ಪರ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕ್ಯಾಂಪೇನ್ ತರ ಮಾಡ್ತಾ ಇದ್ದಾರೆ. ಜೊತೆಗೆ ಗೆಲ್ಲಲೇಬೇಕು ಅಂತ ಸದ್ಯಕ್ಕೆ ಬಿಗ್ ಬಾಸ್ ಒಂದು ಏನು ಇನ್ಸ್ಟಾ ಪೇಜ್ ಆಗಿರಬಹುದು ಅಥವಾ ಸೋಷಿಯಲ್ ಮೀಡಿಯಾ ಅಕೌಂಟ್ ಆಗಿರ್ಬೋದು, ಇಂಥವ್ರನ್ನೇ ಗೆಲ್ಲಿಸಿ ಅಂತ ಕೂಡ ನಾವು ಗಮನಿಸಬಹುದು. ಕಮೆಂಟ್ಗಳು ಯಾವ ರೀತಿ ಮಾಡಿರ್ತಾರೆ ಅಂತ. ಸದ್ಯಕ್ಕೆ ಬಹಳ ಒಂದು ಕುತೂಹಲಕಾರಿಯಾಗಿರುವಂತಹ ಪ್ರಶ್ನೆ, ಯಾರನ್ನ ಫೈನಲ್ಗೆ ಕರೆಸ್ತಾರೆ, ಚೀಫ್ ಗೆಸ್ಟ್ ಯಾರಾಗ್ತಾರೆ? ಬಹುದೊಡ್ಡ ರಿಯಾಲಿಟಿ ಶೋ ಆಗಿರೋದ್ರಿಂದ ಎಕ್ಸ್ಪೆಕ್ಟೇಷನ್ ಕೂಡ ಜನರಿಗೆ ಹಂಗೆ ಇರುತ್ತೆ. ಬಿಗ್ ಬಾಸ್ ಫೈನಲ್ಗೆ ಯಾರು ಚೀಫ್ ಗೆಸ್ಟ್ ಆಗ್ತಾರೆ ಅನ್ನೋ ಕುತೂಹಲ ಕೂಡ ಇತ್ತು. ಸದ್ಯಕ್ಕೆ ಟಾಕ್ಸಿಕ್ ಸ್ಟಾರ್ ಅಂತ ಕರೀಬಹುದು ಯಶ್ ಅವರನ್ನ ಕರೆಸಲಿಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಈ ಒಂದು ಫೈನಲ್ನಲ್ಲಿ. ಸದ್ಯಕ್ಕೆ ಬಿಗ್ ಬಾಸ್ ಕನ್ನಡ ಸೀಸನ್ 12 ಕೆಲವೇ ದಿನಗಳಿದ್ದಾವೆ ಈ ಒಂದು ಫೈನಲ್ಗೆ. ಹಾಗಾದ್ರೆ ಯಾರು ಬಿಗ್ ಬಾಸ್ ಟ್ರೋಫಿಯನ್ನ ಎತ್ತಿ ಹಿಡಿತಾರೆ, ಯಾರಿಗೆ ಒಲಿಯುತ್ತೆ ಈ ಒಂದು ಬಿಗ್ ಬಾಸ್ ಟ್ರೋಫಿ ಎಂಬ ಕುತೂಹಲಕಾರಿ ಪ್ರಶ್ನೆ ಇದೆ. ಕೆಲವೇ ದಿನಗಳಲ್ಲಿ ಆ ಒಂದು ಪ್ರಶ್ನೆ ಕೂಡ ಉತ್ತರ ಸಿಗುತ್ತೆ. ಯಾರ ಕೈ ಹಿಡಿಯುತ್ತೆ ಈ ಒಂದು ಬಿಗ್ ಬಾಸ್ ಕಪ್ ಅಂತ. ಸದ್ಯಕ್ಕೆ ಬಿಗ್ ಬಾಸ್ ಫಿನಾಲೆಯಲ್ಲಿ ಟಾಕ್ಸಿಕ್ ಸ್ಟಾರ್ ಯಶ್ ಅವರು ಸೌಂಡ್ ಮಾಡಲಿದ್ದಾರೆ. ನೋಡಬೇಕಾಗುತ್ತೆ ಅವ್ರನ್ನೇ ಕರೆಸ್ತಾರಾ ಅಥವಾ ಬೇರೆ ಏನಾದರೂ ಅವರ ಜೊತೆಗೆ ಬೇರೆ ಯಾರನ್ನಾದರೂ ಕರೆಸ್ತಾರಾ ಚೀಫ್ ಗೆಸ್ಟ್ ಆಗಿ ಅಂತ. ಸದ್ಯಕ್ಕಂತೂ ಟಾಕ್ಸಿಕ್ ಸ್ಟಾರ್ ಯಶನ್ನ ಕರೆಸಲಿಕ್ಕೆ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಒಂದು ಡೇಟ್ ಏನಾದರೂ ಕ್ಲಾಶಸ್ ಆಗುತ್ತಾ ಅದನ್ನು ಕೂಡ ನೋಡ್ಕೊಳ್ಬೇಕಾಗುತ್ತೆ. ಈಗ ಒಂದು ವೇಳೆ ಈ ಒಂದು ಫಿನಾಲಿಯ ಸಂದರ್ಭದಲ್ಲಿ ಅವ್ರಿಗೆ ಏನಾದರೂ ಹೊರಗಡೆ ಹೋಗುವಂಥದ್ದು ಅಥವಾ ಏನಾದರೂ ಶೂಟಿಂಗ್ ಕೆಲಸಗಳು ಇತ್ತು ಅಂತಂದರೆ ಮೇ ಬಿ ಲಾಸ್ಟ್ ಮಿನಿಟಲ್ಲಿ ಚೇಂಜ್ ಆದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕೆಂತಂದ್ರೆ ಅವರು ತಮ್ಮದೇ ಆದಂತಹ ಸಿನಿಮಾ ರಂಗದಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ದಾರೆ. ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಸಿನಿಮಾದಲ್ಲಿ ಅಭಿನಯ ಮಾಡ್ತಿರೋದ್ರಿಂದ ನೋಡಬೇಕಾಗತ್ತೆ ಅವ್ರನ್ನೇ ಫೈನಲ್ ಮಾಡ್ತಾರಾ ಅಥವಾ ಹೇಗೆ ಅಂತ.